ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಶ್ರತ್ವ ಪ್ರಣಮಾಮಿ ಮುಹುರ್ಮುಹು. ಆಗಮಿಸಿರುವ ಎಲ್ಲ ಆದರಣೀಯ ತರುಣ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಬಹಳ ಸಂತೋಷ, ಅತ್ಯಂತ ವಿಶಿಷ್ಟವಾದ ದಿನ. ನಾನು ಇವತ್ತಿನ ದಿನ ಬಹುಶಃ ಈಗ ತಾನೇ ಒಂದು ಅದ್ಭುತವಾದ ಭಾಷಣವನ್ನು ನೀವೆಲ್ಲರೂ ಕೇಳಿದ್ದೀರಿ. ಒಬ್ಬ ಸೋಲ್ಜರ್ ಮಾತನಾಡೋದು ಹೇಗಿರುತ್ತೆ ಅನ್ನೋದನ್ನ ನೀವು ಫೀಲ್ ಮಾಡಿದ್ದೀರಿ. ಆದರೆ ವಾಸ್ತವವಾಗಿ ಸೋಲ್ಜರ್ಗಳು ಮಾತನಾಡೋದರಷ್ಟೇ ಪ್ರಖರವಾಗಿ ತಮ್ಮ ಶಸ್ತ್ರಗಳನ್ನು ಬಳಸಬಲ್ಲರು. ಅವರ ಶಕ್ತಿ ಅಲ್ಲಿ ಇನ್ನೂ ಪ್ರಖರವಾಗಿರುತ್ತೆ. ಇಲ್ಲೇ ಹೀಗಿರ್ಬೋದಾದ್ರೆ ಶಸ್ತ್ರಗಳನ್ನು ಬಳಸುವಾಗ ಅವರ ಶಕ್ತಿ ಹೇಗಿರ್ಬೋದು ಅನ್ನೋದನ್ನ ಯಾವಾಗಲೂ ಸ್ವಲ್ಪ ಇಮ್ಯಾಜಿನ್ ಮಾಡಿ. ಅದು ನಿಮ್ಗೆ ಸ್ವಲ್ಪ ಮಟ್ಟಿಗೆ ಒಂದು ಅಂದಾಜು ಕೊಡುತ್ತೆ ಹೇಗಿರ್ಬೋದು ಅಂತ. ಆದ್ರೆ ಇನ್ನೊಬ್ಬ ಸೋಲ್ಜರ್, ನಾನು ಅವನನ್ನ ಇಲ್ಲಿ ಪರಿಚಯಿಸಬೇಕು. ನೀವೀಗ ತಾನೇ ಇಷ್ಟೊತ್ತು MC ಮಾಡ್ತಿದ್ದಂತ ಸುಮುಖನನ್ನು ನೋಡ್ತಿದ್ರಿ. ಸುಮುಖ ಅಂತ ಅವನ ಹೆಸರು. ಅವನ ಜೊತೆ ಒಂದು 20 ಜನ, ಇನ್ನೊಂದಷ್ಟು ಜನ ಸೈನಿಕರಿದ್ದಾರೆ. ಇವರೆಲ್ಲ ಒಂದು ಬ್ರಿಗೇಡ್, ಅವ್ರದ್ದೊಂದು ಸಣ್ಣ ಬ್ರಿಗೇಡೆ. ಒಂದು ಬಾರ್ಡರ್ ಅಲ್ಲಿ ಕೆಲಸ ಮಾಡುತ್ತೆ, ಇನ್ನೊಂದು ಒಳಗೆ ಕೆಲಸ ಮಾಡುತ್ತೆ. ಯಾಕೆ ಅವನನ್ನು ಪರಿಚಯ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದ್ರೆ, ಒಂದು 3 ತಿಂಗಳ ಹಿಂದೆ ಇಂಥದ್ದೊಂದು ಕಾರ್ಯಕ್ರಮ, ಪ್ರಾಬಬ್ಲಿ 5-6 ತಿಂಗಳ ಹಿಂದೆ ಆಗಿರ್ಬೋದು, ಐ ಆಮ್ ನಾಟ್ ಶೋರ್, ಈ ತರದೊಂದು ಕಾರ್ಯಕ್ರಮ ತಗೊಂಡ್ ಬಂದಾಗ ನಾನು ಹೇಳಿದ್ರೆ ಬೇಡ ಕಣೋ, ತುಂಬಾ ದೊಡ್ಡ ಖರ್ಚು ವೆಚ್ಚ, ಚಿಕ್ಕ ಪ್ರೋಗ್ರಾಮ್ ಜಾಸ್ತಿ ಮಾಡೋಣ ಅಂತ. ಆದ್ರೆ ಅವನ ಕನಸು ತುಂಬಾ ದೊಡ್ಡದಾಗಿತ್ತು. ಒಂದು ಹಂತದವರೆಗೂ ನಾವು ವಿರೋಧ ಮಾಡಿದ್ವಿ, ಬೇಡಪ್ಪ ಅಂತ. ಆದ್ರೆ ಅವನ ಕನಸಿನಲ್ಲಿ, ಅವನ ಕಣ್ಣಲ್ಲಿ ಅದೊಂದು ಶಕ್ತಿ ಇತ್ತಲ್ಲ, ಮಾಡ್ಲೇಬೇಕು ಇದನ್ನ ಅಂತ ಹಠ. ನಾವು ಸುಮ್ಮನೆ ಆಯ್ತು ಮಾಡು, ಏನ್ ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಇವತ್ತು ಆ ಒಂದು ಕನಸನ್ನ ಸಾಕಾರಗೊಳಿಸಿಕೊಂಡು ಹೆಚ್ಚು ಕಡಿಮೆ 1,000 ಬೆಂಗಳೂರಿನ ವಿದ್ಯಾರ್ಥಿಗಳನ್ನ, 1,000 ವಿದ್ಯಾರ್ಥಿಗಳನ್ನ ಒಂದ್ ಕಡೆ ಕೂಡ ಹಾಕಿ ಈ ತರ ಅವರನ್ನ ಸೇರಿಸೋದಿದೆಯಲ್ಲ, ಇದು ಆರ್ಡಿನರಿ ಸಂಗತಿ ಅಲ್ಲ ಅಂತ ನಿಮಗೂ ಗೊತ್ತಿರಬೇಕು. ಆದ್ರೆ ಎಲ್ಲರನ್ನೂ ಕೂಡ ಹಾಕೊಂಡು ಒಂದು ಪ್ರೋಗ್ರಾಮ್ ಮಾಡಿರೋ ಅವನಿಗೊಂದು ವಿಶೇಷವಾದ ಧನ್ಯವಾದಗಳನ್ನ ನಾನು ಈ ಹೊತ್ತಲ್ಲಿ ಸಮರ್ಪಿಸ್ತೀನಿ. ಯಾಕಿದು ಹೇಳಿದೆ ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಯಾವಾಗ್ಲೂ ಹೇಳೋರು, ಐ ಹ್ಯಾವ್ ಗ್ರೇಟ್ ಫೇತ್ ಇನ್ ಯು ಮೈ ಯಂಗ್ ಫ್ರೆಂಡ್ಸ್ ಅಂತ. ನನಗೆ ವಿಶ್ವಾಸ ಇದ್ರೆ ಅದು ನಿಮ್ಮ ಮೇಲೆ ಮಾತ್ರ, ಮುದುಕರ ಮೇಲಲ್ಲ ಅಂತ. ಎಷ್ಟೋ ಮಟ್ಟಿಗೆ ಸ್ವಾಮೀಜಿಗೆ ಸ್ವಲ್ಪ ಮುದುಕರು ಅಂತಂದ್ರೆ ತಪ್ಪು ತಿಳ್ಕೊಳ್ಬೇಡಿ, ಯಾರಿಗೆ ವಯಸ್ಸಾಗಿದ್ಯೋ ಅವರಿಗಲ್ಲ. ಕೆಲವರು 28ರಲ್ಲೇ ಮುದುಕರಾಗಿ ಸಾಯೋದಕ್ಕೆ ತಯಾರಿ ನಡೆಸ್ತಾ ಇರ್ತಾರೆ. ಇನ್ನು ಕೆಲವರು 78ರಲ್ಲೂ ಬಹಳ ಉತ್ಸಾಹಿಗಳಾಗಿರ್ತಾರೆ. ನಾನು ಸತ್ಯ ಹೇಳ್ತೀನಿ, ಬೀದರ್ಗೆ ಹೋದಾಗ ನನ್ನ ಫೋಟೋ ತೆಗಿಲಿಕ್ಕೆ ಒಬ್ರು ಬಂದಿದ್ರು. ನಾನು ಯಾವುದೋ ಒಂದು ಸಣ್ಣ ಶಾಲೆಗೆ ಹೋಗಿದ್ದೆ. ಫೋಟೋ ತೆಗಿತಿದ್ದಂತ ವ್ಯಕ್ತಿ ಸುಮಾರು 78-80 ವರ್ಷದ ಆಸ್ಪಾಸ್ನವ್ರು ಇರ್ಬೋದು. ನಾನು ಕೇಳಿದೆ, ಸರ್ ನಿಜವಾಗ್ಲೂ ಕಣ್ ಕಾಣುತ್ತಾ ನಿಮಗೆ ಅಂತ. 60ಕ್ಕೆ ಕಣ್ ಕಾಣೋದು ನಿಲ್ಲುತ್ತೆ. ಗ್ಲಾಸ್ ಹಾಕೋಬೇಕು ನಾವು, ಪರಿಸ್ಥಿತಿಗಳು ಗಂಭೀರವಾಗಿರ್ತವೆ. ಅವ್ರು ಎಷ್ಟು ಎಂತೂಸಿಯಾಸ್ಟಿಕ್ ಆಗಿ ಫೋಟೋಸ್ ತೆಗಿತಿದ್ರು. ನಾನು ಕೇಳಿದ ಪ್ರಶ್ನೆ ಸ್ವಲ್ಪ ವಿಚಲಿತರಾಗಿ ಹೇಳಿದ್ರು, ಸರ್ ಬೀದರ್ನಲ್ಲಿ ಬೆಸ್ಟ್ ಫೋಟೋಗ್ರಾಫರ್ ಒಂದು 3-4 ಜನ ಇದ್ದಾರೆ, ಅದ್ರಲ್ಲಿ ನಂದು ಒಂದು ಹೆಸರಿದೆ ಸರ್ ಅಂತ ಕಾಲರ್ ಟೈಟ್ ಮಾಡ್ಕೊಂಡ್ರು. ನಾನು ಹೇಳಿದೆ ವಂಡರ್ಫುಲ್, ಬಹಳ ಚೆನ್ನಾಗಿದೆ ಅಂತ. ನಾನು ಹೇಳಿದೆ, ಒಂದು ಕೆಲಸ ಮಾಡಿ ಸರ್, ನೀವು ಬೇರೆಯವ್ರ ಫೋಟೋ ತೆಗಿರಿ, ನಾನು ನನ್ನ ಕ್ಯಾಮ್ರಾ ತೆಗೆದು ನಿಮ್ದೊಂದು ಫೋಟೋ ತೆಕ್ಕೊತೀನಿ. ಯಾಕೆಂದ್ರೆ ಜೀವನದಲ್ಲಿ ಯಾವಾಗಲಾದ್ರೂ ನನಗೆ ಉತ್ಸಾಹ ಕಡಿಮೆ ಆದ್ರೆ ನಿಮ್ದೊಂದು ಫೋಟೋ ನೋಡಿ 78ರಲ್ಲೇ ಬೆಸ್ಟ್ ಫೋಟೋಗ್ರಾಫರ್ ಆಗಿರ್ಬೋದಾದ್ರೆ ಇನ್ನು 28ಗೆ ಏನ್ರಿ ದಾಡಿ ಆಗಿದೆ ಅಂತ ಕೇಳಬೇಕು ಅಂತ. 28ಗೆ ಏನ್ ಪರಿಸ್ಥಿತಿ ಬಂದಿದೆ ಅಂತ. ಸ್ವಾಮಿ ವಿವೇಕಾನಂದರು ಕೇಳಿದ್ದು ಈ ತಾರುಣ್ಯವನ್ನ. ಸ್ವಾಮಿ ವಿವೇಕಾನಂದರಿಗೆ ಬೇಕಾಗಿದ್ದ ಎಂಥ ತಾರುಣ್ಯ ಅಂತಂದ್ರೆ, ಯಾವ ತಾರುಣ್ಯ ಸದಾ ಉತ್ಸಾಹದಿಂದ ಕೂಡಿರುತ್ತೋ, ಯಾವ ತಾರುಣ್ಯ ಏನನ್ನು ಬೇಕಿದ್ರು ಮಾಡ್ಲಿಕ್ಕೆ ಸಿದ್ಧ ಅಂತ ಹೆಮ್ಮೆಯಿಂದ ನಡೆಯುತ್ತೋ ಅಂತ ತಾರುಣ್ಯವನ್ನು ಬಯಸಿದ್ರು. ಈ ತಾರುಣ್ಯ ಮಾತ್ರ ತನ್ನ ಕನಸುಗಳನ್ನ ಸಾಕಾರ ಮಾಡಿಕೊಳ್ಳಬಲ್ಲದು ಅನ್ನೋದನ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇಂಥದೊಂದು ಅಗತ್ಯ ಇವತ್ತಿದೆ. ಯಾರು ಇಂಥ ಕನಸುಗಳನ್ನ ಸಾಕಾರ ಮಾಡಿಕೊಂಡ್ರು, ಸ್ವತಃ ಪುಣ್ಯಾತ್ಮ ಈ ಕನಸುಗಳನ್ನ ಸಾಕಾರ ಮಾಡಿಕೊಂಡವನು. ಇವತ್ತಿಗೆ ಸರಿಯಾಗಿ 120 ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು, ಪ್ರಾಬಬಲಿ ನನಗೆ ಅನಿಸುತ್ತೆ ಇನ್ನೊಂದು 1/2-3 ಗಂಟೆ ಲೇಟ್ ಇರಬಹುದು, 4-4:15 ಹೊತ್ತಿಗೆ ಸ್ವಾಮಿ ವಿವೇಕಾನಂದರು ಸ್ಟೇಜಿಗೆ ಬಂದಿದ್ರು ಅನ್ಸುತ್ತೆ. 3rd ಸೆಷನ್ ಅಲ್ಲಿ ಹೆಚ್ಚು ಕಡಿಮೆ ಕೊನೆ ಪಾರ್ಟ್ ಅವರದ್ದು. ಭಾಷಣ ಮಾಡ್ಲಿಕ್ಕೆ ಅಂತ ವೇದಿಕೆ ಕರೆದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇನ್ನೊಬ್ಬರಾಗ್ಲಿ ನೆಕ್ಸ್ಟ್ ಮಾತನಾಡ್ತೀನಿ ಅಂತ. ಫಸ್ಟ್ ಸೆಷನ್ ಇಡೀ ಮಾತಾಡ್ಲಿಲ್ಲ ಅವರು, ಮತ್ತೊಬ್ಬರಾಗ್ಲಿ ಅಂತ. ಸೆಕೆಂಡ್ ಸೆಷನ್ಗೂ ಬರಲಿಲ್ಲ. ನಿಮ್ಗೆ ಗೊತ್ತಿರ್ಲಿ, ಆ ಫೋಟೋಗಳನ್ನು ನೋಡಿ, ಇಂಟರ್ನೆಟ್ ಅಲ್ಲಿ ಯಾರ್ಯಾರ್ದೋ ಫೋಟೋ ನೋಡ್ತೀರಾ, ಒಂದ್ಸಲ ನೀವು ಹೋಗಿ ವಿವೇಕಾನಂದರ ಫೋಟೋ ತೆಗೆದು ನೋಡಿ. ಚಿಕಾಗೋ ಫೋಟೋ ಹೇಗಿದೆ ಅಂತಂದ್ರೆ, ಮಧ್ಯದಲ್ಲಿ ಒಬ್ರು ಕೂತಿದ್ದಾರೆ, ಅಲ್ಲಿಂದ 4ನೇ ಸೀಟ್ ನಲ್ಲಿ ಸ್ವಾಮಿ ವಿವೇಕಾನಂದರು ಕೂತಿರೋದು ಹೆಂಗಿದೆ ಅಂದ್ರೆ, ಒಬ್ಬ ಎಲಿಗೆಂಟ್ ಆಗಿ ಕೂತಿದ್ದಾರೆ, ಯಾವುದೋ ಒಂದು ರೋರಿಂಗ್ ಲಯನ್ ಕೂತಿದ್ದಾರೆ. ಇಡೀ ಜನರಿಗೆ ಆಶ್ಚರ್ಯ, ಈ ಮನುಷ್ಯ ಯಾರಪ್ಪ, ಈ ಮನುಷ್ಯ ಮಾತಾಡೋದನ್ನ ಕೇಳಬೇಕು ಅಂತ. ಆದ್ರೆ ಈ ಪುಣ್ಯಾತ್ಮ ನೋಡ್ಲಿಕ್ಕೆ ಮಾತ್ರ ರೋರಿಂಗ್ ಲಯನ್, ಹತ್ರ
ಉತ್ತರಕ್ಕೆ ಬನ್ನಿ, ಸ್ಪೀಚ್ ಮಾಡಿ ಅಂತಂದ್ರೆ ಇನ್ನೊಬ್ಬರಾಗ್ಲಿ ಅಂತ ಕೇಳ್ತಿದ್ದಾರೆ. 2 ಸೆಷನ್ ಮುಗಿದು ಮೋಸ್ಟ್ಲಿ ಇದೇ ತರ ಲಂಚ್ ಸೆಷನ್ ಮುಗಿದ ನಂತರ 3ನೇ ಸೆಷನ್ಗೆ ಇನ್ನು ಮಾತಾಡದೆ ಹೋದ್ರೆ ಮುಗ್ದೇ ಹೋಗುತ್ತೆ ಅಂತ ಅನ್ಸೋ ಪರಿಸ್ಥಿತಿ ಬಂದಾಗ ಸ್ವಾಮೀಜಿ ಬಂದು ನಿಂತ್ಕೊಂಡು ಮಾತನಾಡ್ಲಿಕ್ಕೆ ನಿಂತಿರಲ್ಲ, ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಸ್ವಾಮಿ ವಿವೇಕಾನಂದರಿಗಿಂತ ಮುಂಚೆ ಬಂದವರೆಲ್ಲ ಅದ್ಭುತವಾದ ಭಾಷಣಗಳನ್ನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರು. ವಿವೇಕಾನಂದರು ಭಾಷಣ ಪ್ರಿಪೇರ್ ಮಾಡಿರಲಿಲ್ಲ. ಯಾಕೆ ಗೊತ್ತಾ? ಭಾಷಣ ಮಾಡ್ತೀನಿ ಅಂತ ಖಾತ್ರಿನೇ ಇರಲಿಲ್ಲ ಅವರಿಗೆ. ಸ್ಟೇಜಿಗೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ ಅವರಿಗೆ. ವಿವೇಕಾನಂದರು ಸ್ಟೇಜಿಗೆ ಹೋಗೋಕ್ಕಿಂತ ಮುಂಚೆ ವಿವೇಕಾನಂದರಿಗೆ ಹೋಗಬೇಕಾದ್ರೆ ಪರಿಚಯ ಪತ್ರ ಕೇಳಿದ್ರು. ನೀವ್ ಯಾರು ಅಂತ ಹೇಳಿದ್ರೆ ನಾವು ನಿಮ್ಮನ್ನ ಸ್ಟೇಜಿಗೆ ಬಿಡ್ತೀವಿ ಅಂತ. ಯಾರಾದ್ರೂ ಪತ್ರ ಬರ್ಕೊಡ್ಬೇಕಲ್ಲ ನೀವ್ ಯಾರು ಅಂತ. ಸುಮ್ನೆ ಎಲ್ಲರನ್ನೂ ಬಿಡ್ಲಿಕ್ಕಾಗಲ್ಲ ಅಂದಾಗ ವಿವೇಕಾನಂದರನ್ನ ಹತ್ತಿರದಿಂದ ಮಾತನಾಡಿಸಿದ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ವಿವೇಕಾನಂದರನ್ನ 10 ನಿಮಿಷ ಮಾತಾಡಿದ ನಂತರ ಹೇಳ್ತಾರೆ, ನಿಮಗೆ ಪರಿಚಯ ಏನು ಅಂತ ಕೇಳ್ತಾರ? ನಿಮಗೆ ಪರಿಚಯ ಕೇಳೋದು ಒಂದೇ, ಸೂರ್ಯನಿಗೆ ಹೊಳಿಲಿಕ್ಕೆ ಅಧಿಕಾರ ಏನು ಅಂತ ಕೇಳೋದು ಒಂದೇ. ನಿಮ್ಮನ್ನ ಯಾರಾದ್ರೂ ಪರಿಚಯ ಕೇಳ್ತಾರ ಸ್ವಾಮೀಜಿ ಅಂತ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಹೇಳಿದ್ರು. ನಾನು ಮತ್ತೆ ಹಾರ್ವರ್ಡ್ ಯೂನಿವರ್ಸಿಟಿ ಅನ್ನೋದನ್ನ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತೇನು? ಜಗತ್ತಿನ ಬೆಸ್ಟ್ 200 ಯೂನಿವರ್ಸಿಟಿಗಳಲ್ಲಿ ಈ ದೇಶದ ಒಂದು ಯೂನಿವರ್ಸಿಟಿ ಇಲ್ಲ. ಜಗತ್ತಿನ ಬೆಸ್ಟ್ ಯೂನಿವರ್ಸಿಟಿಗಳಲ್ಲಿ ಇವತ್ತು ತಗೊಂಡ್ರೆ ಈ ದೇಶದ ಒಂದು ಯೂನಿವರ್ಸಿಟಿ ಇಡ್ಲಿಕ್ಕಾಗಿಲ್ಲ. ಅಂತ ಅತ್ಯಂತ ಕಳಪೆ ಮಟ್ಟದ ಶಿಕ್ಷಣವನ್ನು ನಾವು ಕೊಡ್ತೀವಿ ಅಂತ ಜಗತ್ತು ನಮ್ಗೆ ಹೇಳುತ್ತೆ. ಜಗತ್ತಿನಿಂದ ನಮ್ಮ ಕಡೆಗೆ ಶಿಕ್ಷಣಕ್ಕೆ ಪಡ್ಕೊಳ್ಳಿಕ್ಕೆ ಯಾರು ಬರ್ತಾರೆ ಗೊತ್ತೇನು? ಯಾವ ದೇಶ ಅತ್ಯಂತ ನಿಕೃಷ್ಟ ಮಟ್ಟದಲ್ಲಿದೆಯೋ, ಯಾವ ದೇಶದಲ್ಲಿ ಹಣಕಾಸು ತುಂಬಾ ಬಡತನದಲ್ಲಿದೆಯೋ, ಅವರಿಗೆ ಎಜುಕೇಶನ್ ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ವೋ ಅವ್ರು ಬರ್ತಾರೆ. ಆದ್ರೆ ನನ್ನ ದೇಶದ ಬುದ್ಧಿವಂತರೆಲ್ಲ ಜಗತ್ತಿನ ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಹೋಗ್ತಾರೆ. 128 ಕೋಟಿ ಜನ ಇರುವಂತ ರಾಷ್ಟ್ರ, ಬೆಸ್ಟ್ 200 ಯೂನಿವರ್ಸಿಟಿಗಳಲ್ಲಿ ಒಂದು ಯೂನಿವರ್ಸಿಟಿ ಇಲ್ಲ ಅಂತಂದ್ರೆ ನಮ್ ಯೋಗ್ಯತೆ ಲೆಕ್ಕ ಹಾಕೊಳ್ಳಿ ಇವತ್ತು. ಆದ್ರೆ ಅವತ್ತು ಸ್ವಾಮಿ ವಿವೇಕಾನಂದರಿಗೆ ಈ ಸರ್ಟಿಫಿಕೇಟ್ ಕೊಟ್ಟವರು ಇವತ್ತು ಜಗತ್ತಿನ ಬೆಸ್ಟ್ 5 ಯೂನಿವರ್ಸಿಟಿಗಳಲ್ಲಿ ಒಂದು ಅಂತ ಕರೆಸ್ಕೊಳ್ಳಲ್ಪಡುವಂತ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್. ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ. ಆ ಲೆಟರ್ ನ ಬರೆದು ಆ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಾರೆ, ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಬರೀತಾರೆ, ಅಮೆರಿಕ ಅತ್ಯಂತ ಬುದ್ಧಿವಂತ ರಾಷ್ಟ್ರ. ಈ ಬುದ್ಧಿವಂತ ರಾಷ್ಟ್ರದಲ್ಲಿ ಕಳೆದ 400 ವರ್ಷಗಳಲ್ಲಿ ಇಂಥ ಮತ್ತೊಬ್ಬ ಬುದ್ಧಿವಂತ ತಿರುಗಾಡೇ ಇರಲಿಲ್ಲ. ಇವನಿಗಲ್ದೆ ಇನ್ಯಾರಿಗೆ ವೇದಿಕೆ ಬಿಟ್ಕೊಡ್ಬೇಕು ಅಂತ ಕೇಳಿದ್ರು ಅವರು. ನೆಕ್ಸ್ಟ್ ಸೆಂಟೆನ್ಸ್ ಬರೆದ್ರು. ನೆಕ್ಸ್ಟ್ ಸೆಂಟೆನ್ಸ್ ನಲ್ಲಿ ಹೇಳಿದ್ರು, ಅಮೆರಿಕಾದ ಎಲ್ಲ ಬುದ್ಧಿವಂತರನ್ನ ತಕ್ಕಡಿಯ ಒಂದು ತಟ್ಟೆಯಲ್ಲಿ ಹಾಕಿ ಈ ಮನುಷ್ಯನ ಇನ್ನೊಂದು ತಟ್ಟೆಯಲ್ಲಿ ಕೂರಿಸಿದ್ರೆ ಇವನ್ ತೂಕನೇ ಜಾಸ್ತಿ ಆಗತ್ತೆ ಅಂತ. ಇದು ವಿವೇಕಾನಂದರಿಗೆ ಅವರು ಕೊಟ್ಟ ಗೌರವ. ಯಾರೋ ಆರ್ಡಿನರಿ ವ್ಯಕ್ತಿ ಕೊಟ್ಟಿದ್ದಲ್ಲ. ಈ ದೇಶದ ಕಾವಿ ಬಟ್ಟೆಯನ್ನ ಗೌರವಿಸುವಂತ ಯಾರೋ ಪ್ರೊಫೆಸರ್ ಕೊಟ್ಟಿದ್ದಲ್ಲ. ಅಮೆರಿಕಾದ ಅತ್ಯಂತ ಶ್ರೇಷ್ಠ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ವಿವೇಕಾನಂದರ ಬಗ್ಗೆ ಹೇಳುವಂತ ಅದ್ಭುತವಾದ ಮಾತುಗಳಿವು. ಈ ಲೆಟರ್ ತಗೊಂಡು ಬಂದು ಕೂತಿರುವಂತ ಮನುಷ್ಯ ಏನೋ ಅದ್ಭುತವಾದನ್ನು ಮಾತಾಡ್ತಾನೆ, ಕಡ್ದು ಕಟ್ಟಾಗ್ತಾನೆ ಅಂತ ಕಾಯ್ಕೊಂಡು ಕೂತಿದ್ರೆ ಅವನು ಹೇಳ್ತಾನೆ, ಸ್ವಲ್ಪ ಹೆದರಿಕೆ ಆಗ್ತಿದೆ, ಇನ್ನೊಬ್ಬರು ಮಾತಾಡ್ಲಿ ಅಂತ. ಪಕ್ಕದಲ್ಲೊಬ್ಬರು ಫಾದರ್ ಕೂತಿದ್ದವ್ರು ಹೇಳಿದ್ರು, ಯಾಕ್ರಿ ಹೆದರ್ಕೋತೀರಾ? ನಾವು ಎಷ್ಟೆಷ್ಟು ಜನರನ್ನ ಎದುರಿಸಿ ಮಾತನಾಡಿದ್ದೀವಿ, ಇದೇನ್ ಮಹಾ, ಹೋಗಿ ನಿಂತ್ಕೊಳ್ಳಿ ಅಂತ. ಸ್ವಾಮೀಜಿ ಏನೋ ಸ್ವಲ್ಪ ಧೈರ್ಯ ಬಂದಂತಾಯ್ತು. ಜಗತ್ತಿನ ಎಲ್ಲ ಜನಕ್ಕೆ ಧೈರ್ಯ ಕೊಟ್ಟಂತ ಮನುಷ್ಯ ಮೊದಲನೇ ಭಾಷಣ ಮಾಡಬೇಕಾದಾಗ ಹೇಗಿದ್ರು ಅಂತಂದ್ರೆ ಅತ್ಯಂತ ಪುಟ್ಟ ಮಗುವಿನ ತರ ಹೋಗಿ ನಿಂತ್ಕೊಂಡ್ರು. ಪ್ರಿಪೇರ್ಡ್ ಭಾಷಣ ಇಲ್ಲ. ಅಷ್ಟು ಜನರು ನೋಡಿದ್ರು. ಆ ಜನರಲ್ಲಿ ಯಾರೋ ಬೇರೆಯವರು ಕಾಣಲೇ ಇಲ್ಲ. ಅವ್ರಿಗೆ ಎಲ್ಲರೂ ಅಕ್ಕ ತಂಗಿರ ತರ ಕಂಡ್ರು. ಹಿ ರಿಯಲಿ ಸ್ಪೋಕ್ ಫ್ರಮ್ ಹಿಸ್ ಹಾರ್ಟ್. ಅವ್ರು ಜಸ್ಟ್ ಹೇಳಿದ್ರು ಅಷ್ಟೇ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ಆ 5 ಪದಗಳಿಗೆ, ಐ ರಿಪೀಟ್ ದಿಸ್, 5 ಪದಗಳು, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ಈ 5 ಪದಗಳ ಮ್ಯಾಜಿಕ್ ಹೆಂಗಿತ್ತು ಅಂತಂದ್ರೆ 2 ನಿಮಿಷಗಳ ಕಾಲ ಅದ್ದೂರಿಯಾದ ಚಪ್ಪಾಳೆ ಬಿತ್ತು ರೀ. ವಿವೇಕಾನಂದರು ಗಾಬರಿ ಆಗಿಬಿಡ್ತಾರೆ. ಯೋಚನೆ ಮಾಡಿ, ನಾನು ಮಾತು ಶುರು ಮಾಡೋಕ್ಕಿಂತ ಮುಂಚೆ ಚಪ್ಪಾಳೆ ಹೊಡೆದು ಬಿಟ್ರೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ಬೇಕು. ಯಾಕೆ ಹಿಂಗ್ ಹೊಡಿತಾರಪ್ಪ, ಏನಾಗಿದೆ, ನಾನು ಏನ್ ಮಾತನಾಡಿದ್ದೀನಿ ಅಂತ. ವಿವೇಕಾನಂದರ 5 ಪದಗಳಿಗೆ ಈ ಅದ್ಭುತವಾದ ಚಪ್ಪಾಳೆ ಬಿದ್ದ ತಕ್ಷಣ ಈ ನಿರೂಪಕರು ಬಂದು ಸ್ವಲ್ಪ ನಿಲ್ಲಿಸ್ರಯ್ಯ ಅಂದ್ರು. ಯಾಕೆ ಗೊತ್ತಾ? ಇನ್ನೂ ಮಾತಾಡ್ಲೇ ಇಲ್ವಲ್ಲ, ನೀವು ಚಪ್ಪಾಳೆ ಆದ್ರೂ ಯಾಕೆ ಹೊಡೆದ್ರಿ? ಸ್ವಾಮೀಜಿನೇ ಹೇಳ್ಕೊಳ್ತಾರ, ನಂಬ್ತಿರ್ಲಿಲ್ಲ. ಸ್ವಾಮೀಜಿ ಹೇಳ್ತಾರೆ, ಅನೇಕ ನಿಮಿಷಗಳ ಕಾಲ ಚಪ್ಪಾಳೆ ಬಿದ್ದಿತ್ತು ಅಂತ. ಸೋದರಿ ಅನಿಬೆಸೆಂಟ್ ಅಲ್ಲಿದ್ರು, ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಇದ್ದವರು. ಆ ಕಾರ್ಯಕ್ರಮದಲ್ಲಿದ್ದ ಅನಿಬೆಸೆಂಟ್ ಹೇಳ್ತಾರೆ, ವಿವೇಕಾನಂದರಿಗೆ ಬಿದ್ದಿದ್ದ ಚಪ್ಪಾಳೆ ಹೆಂಗಿತ್ತು ಅಂದ್ರೆ ಬರೀ ಚಪ್ಪಾಳೆ ಅಲ್ಲ, ಮುಂದಿನ ಸಾಲಿನಲ್ಲಿ ಕೂತಿದ್ದವರ ಕಣ್ಣಲ್ಲಿ ನೀರು ಬಂತಂತೆ ಮೊದಲ 5 ಪದಗಳಿಗೆ. ಮಧ್ಯದ ಸಾಲಿನಲ್ಲಿ ಕೂತಿದ್ದವರಿಗೆ ತಡ್ಕೊಳ್ಳಿಕ್ಕಾಗ್ಲಿಲ್ಲ ವೈಬ್ರೆನ್ಸಿನ. ಎದ್ ನಿಂತ್ಕೊಂಡ್ರು, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಇವ್ರು ಎದ್ ನಿಂತ್ಕೊಂಡ್ ಕೂಡಲೇ ಹಿಂದಿನ ಸೀಟ್ ನಲ್ಲಿ ಇದ್ದವ್ರಿಗೆ ಏನೂ ಕಾಣ್ತಿರ್ಲಿಲ್ಲ. ನೀನಂತೂ ನಮ್ಗೆ ಕಾಣಲ್ಲ, ನನ್ ಟೋಪಿ ಆದ್ರೂ ನೀನ್ ನೋಡಪ್ಪ ಅಂತ ಟೋಪಿ ಬಿಸಾಕಿದ್ರಂತೆ ಎಲ್ರು.
ಎಲ್ಲ ಅಲ್ಲೋಲ ಕಲ್ಲೋಲಾಗೋಯ್ತು, ಅಸ್ತವ್ಯಸ್ತವಾಗೋಯ್ತು. ಹಿಂದೆ ಇದ್ದವರೆಲ್ಲ ಮುಂದೆ ಓಡ್ ಬಂದ್ರು. ಇದು ಯಾವ್ದಿದು ಗಂಡು ದನಿ ಬರ್ತಿದ್ಯಲ್ಲ ಮೊದಲನೇ ಬಾರಿಗೆ, ಈ ವಾಯ್ಸ್ ಅನ್ನು ಕೇಳಬೇಕು ಅಂತ ಎದುರಿಗೆ ಓಡ್ ಬಂದು ಎಲ್ಲ ಅಸ್ತವ್ಯಸ್ತ ಆಗೋಯ್ತು, ಎಲ್ಲ ಪರಿಸ್ಥಿತಿಗಳು ಗಂಭೀರವಾಗೋಯ್ತು. ಆಗ ವಿವೇಕಾನಂದರು ಮಾತು ಮುಂದುವರಿಸಿ ಹೇಳ್ತಾರೆ, ನನ್ನ ದೇಶದ ಬಗ್ಗೆ ಅನೇಕರು ಏನೆಲ್ಲ ಮಾತನಾಡ್ತಿದ್ದೀರಿ, ನನ್ನ ಧರ್ಮದ ಬಗ್ಗೆ, ನನ್ನ ದೇಶದ ಬಗ್ಗೆ ಮಾತನಾಡೋ ಯೋಗ್ಯತೆ ಆದ್ರೂ ಇದೆಯಾ? ನಿಮ್ಮ ದೇಶದಿಂದ, ನಿಮ್ಮ ಧರ್ಮದಿಂದ, ನಿಮ್ಮ ಜಾತಿಯ ಜನರನ್ನು ನೀವು ಓಡಿಸಿದಾಗ ಜಗತ್ನಲ್ಲಿ ಯಾರೂ ಅವರಿಗೆ ಆಶ್ರಯ ಕೊಡ್ಲಿಲ್ಲ. ಅಂಥವರಿಗೂ ಆಶ್ರಯ ಕೊಟ್ಟಂತ ಜಗತ್ತಿನ ಏಕೈಕ ರಾಷ್ಟ್ರ ನನ್ನ ರಾಷ್ಟ್ರ ಅಂತಂದ್ರು ಸ್ವಾಮೀಜಿ.